ನಮಸ್ಕಾರ. ಚಂದ್ರು ಅಂತ. ಬಬ್ರುವಾಹನ ಚಿತ್ರದ ಅಣ್ಣವರ ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತೀನಿ, ತಪ್ಪಿದ್ರೆ ಕ್ಷಮಿಸಿ. ನಿನ್ನಯ ವೀರ ಬಬ್ರುವಾಹನ ಮಣಿಪುರದ ಅರಸು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕ ಅಪ್ಪನೇ ಹೊರತು ಎಲ್ಲರಿಗೂ ದೊಡ್ಡ ಅಪ್ಪನಲ್ಲವೆಂದು ಹೇಳಿ ಬಾಯಿಗೆ ಬಂದಂತೆ ಹರಡಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದು ನೋಡಿದರೆ ಪಾಪ ಕನಿಕರವಾಗ್ತಾ ಇದೆ. ಪ್ರಾಣ ಭೀತಿಯಿಂದ ತಲೆ ಬಗ್ಗಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ ಹೇಳ ಮೇಲೆ. ಪ್ರಾಣಭೀತಿಯಿಂದ ಶರಣಾಗತನಾಗಿ ರಕ್ಷಣೆ ಬೇಡಲು ತಲೆ ತಗ್ಗಿಸಲಿಲ್ಲ. ನನಗೆ ಜನ್ಮ ಕೊಟ್ಟ ತಂದೆ ಚರಣಾರವಿಂದದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ತಂದೆ? ಯಾರು ನಿನ್ನ ತಂದೆ? ಪರಶುವನಿಂದ ಪಾಶುಪತಾಸ್ತ್ರ ಪಡೆದ ಪರಮ ವೀರ. ಪಾಂಡವ ವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವ ಪಡೆದ ಗಂಡುಗಲಿ ಈ ಪಾರ್ಥ. ಕೇಳಿದ್ರ ಈ ವಿಚಿತ್ರವಾದ ಮಾತನ್ನ? ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದರೆ ನಾನು ಇವನ ಯಾಕೆ ನಗು? ಇದೇನು ಹುಕ್ಕಿ ಬರುತ್ತಿರುವುದು ಪುತ್ರವಾತ್ಸಲ್ಯಕ್ಕೂ ಅಥವಾ ಅಶ್ವಮೇಧ ಕುದುರೆ ಕಂಡ ತಕ್ಷಣ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗತನಾಗಲಿಲ್ಲವೆಂಬ ಆಕ್ರೋಶಕ್ಕೂ? ಎರಡಕ್ಕೂ ಅಲ್ಲ. ನೀನು ನನ್ನ ತಂದೆ ಎಂದಿಯಲ್ಲ, ಅದಕ್ಕೆ. ನೀವೇ ನನ್ನ ತಂದೆ ಎಂಬ ಸತ್ಯ ಇವತ್ತು ನನ್ನ ತಾಯಿಯಿಂದ ತಿಳಿದ ತಕ್ಷಣ ನಿಮ್ಮ ಪಾದ ದರ್ಶನಕ್ಕೆಂದು ಓಡೋಡಿ ಬಂದೆ. ತಾಯಿ? ಯಾರು ನಿನ್ನ ತಾಯಿ? ಏನ್ ನಂಬೆಯೋ, ಊರ್ವಶಿಯೋ, ಮೇನಕೆಯೋ, ತಿಲೋತ್ತಮೆಯೋ? ಹರಿ ಶಾಂತಂ ಪಾಪಂ. ಪರಮ ಪವಿತ್ರಳಾದ ನನ್ನ ತಾಯಿನ ರಂಭ ಊರ್ವಶಿರಿಗೋಲಿಸ್ತಿದ್ದೀರಾ? ನ್ಯಾಯ, ನೀತಿ, ಧರ್ಮಗಳೇ ತನ್ನ ಜೀವನದ ಉಸಿರು ಅಂತ ತಿಳ್ಕೊಂಡಿರೋ ಧರ್ಮರಾಯ ತಮ್ಮನ ಬಾಯಿನಲ್ಲಿ ಇಂಥ ಮಾತುಗಳು ಬರಬಾರ್ದು. ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲಿದೆ? ಅಮ್ಮ, ಇಷ್ಟು ದಿವಸ ನನ್ನ ಜನ್ಮ ರಹಸ್ಯನ ಮರೆಮಾಚಿದ ಪ್ರತಿಫಲ ಇವತ್ತು ನನ್ನನ್ನೆಂಥ ಅಗ್ನಿ ಪರೀಕ್ಷೆಗೆ ನೂಕಿದೆ ನೋಡಿದೀಯಾ? ಮಹಾವೀರ, ಯುದ್ಧ ಪರಂಪರೆಗಳಿಂದ ನಿಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು. ಒಮ್ಮೆ ನೆನಪು ಮಾಡಿಕೊಳ್ಳಿ. ನೀವು ತೀರ್ಥಯಾತ್ರೆಗೆಂದು ಮಣಿಪುರಿಗೆ ಬಂದದ್ದು, ಅಲ್ಲಿ ನನ್ನ ತಾಯಿ ಚಿತ್ರಾಂಗದಿಯನ್ನು ಕಂಡಿದ್ದು, ಗಾಂಧರ್ವ ರೀತಿಯಿಂದ ವಿವಾಹವಾಗಿದ್ದು, ಈ ನನ್ನ ಜನ್ಮಕ್ಕೆ ಕಾರಣರಾಗಿದ್ದು, ಇದೊಂದು ನಿಮ್ಮ ನೆನಪಿನಲ್ಲವೇ? ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದಿಕ್ಕೆ. ಯಾವ ಮಣಿಪುರ, ಯಾವ ಚಿತ್ರಾಂಗದೆ, ಯಾರ ಗಾಂಧರ್ವ ವಿವಾಹ, ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಸಿಕರನ್ನು ಸದೆಬಡಿದು ರಣರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ಬೆಳಗಿ ವೀರಸ್ವರ್ಗ ಸೇರಿದ ಸುಭದ್ರಾನಂದನ ವೀರ ಅಭಿಮನ್ಯು ಅವನು ನನ್ನ ಮಗ. ಮೊದಲೇ ನಾನೇ ನಿಮ್ಮ ಮಗನೆಂಬ ಸತ್ಯ ತಿಳಿದಿದ್ದರೆ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ವೀರ ಸ್ವರ್ಗ ಸೇರುತ್ತಿದ್ದುದು ಆ ನಿಮ್ಮ ಮಗ ಅಭಿಮನ್ಯುವಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. ಇಲ್ಲದಿದ್ದರೆ 18 ದಿನಗಳಲ್ಲಿ ನಡೆಯಬೇಕಿದ್ದ ಮಹಾಯುದ್ಧವನ್ನು ಕೇವಲ 8 ದಿನಗಳಲ್ಲಿ ಮಾಡಿ ಮುಗಿಸಿ ಪಾಂಡವರ ಘನತೆನ ಇನ್ನಷ್ಟು ಬೆಳಗುತ್ತಾ ಇದ್ದ ಈ ನಿಮ್ಮ ಮಗ. ಮುಚ್ಚು ಬಾಯಿ. ಮಾತಿಗೆ ಬದಲು ನಿಮ್ಮ ಮಗ ಅಂತ ಯಾಕೆ ಬಗಳ್ತೀಯ? ಹೋಗಿ ನಿನ್ನ ತಾಯಿನ ಕೇಳು, ಈ ನಿನ್ನ ಜನ್ಮಕ್ಕೆ ಕಾರಣರಾದ ನಿಮ್ಮಪ್ಪ ಯಾರು ಅಂತ. ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದಿದ್ದರೆ ಅವರ ಹೃದಯನ ಬಗೆದು ರಣಚಂಡಿಗೆ ಔತಣ ನೀಡ್ತಾ ಇದ್ದೆ. ಆದರೆ ನೀವು ಹಿರಿಯರು, ಅದರಲ್ಲೂ ಶ್ರೀಕೃಷ್ಣನ ಆಪ್ತರು. ಆ ಗೌರವದಿಂದಲೇ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ತಮ್ಮ ದರ್ಶನ ಭಾಗ್ಯಕ್ಕಾಗಿ ತನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ರಾತ್ರಿ ಹಗಲು ತಮ್ಮ ಧ್ಯಾನದಲ್ಲಿರೋ ಆ ಪವಿತ್ರ ಮೂರ್ತಿಗೆ ಕೆಟ್ಟ ಸಿಡಬೇಡಿ. ಅವಳು ಶೀಲಕ್ಕೆ ಕಳಂಕ ಹಚ್ಚಬೇಡಿ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನನ್ನ ತಾಯಿಗೆ ನಿಮ್ಮ ದರ್ಶನ ಭಾಗ್ಯವನ್ನು ಕರುಣಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ದೂರ ಸರಿ. ನನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಹೆದೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ.
ಅದ ಬಿಟ್ಟು ಲಜ್ಜೆಗೆಟ್ಟು ಹೇಡಿಯಂತೆ ನನ್ನ ಕಾಲುಗಳನ್ನು ಹಿಡಿಯಬೇಕಾದರೆ ನೀನು ಚಾರುಣಿಯ ಮಗನೇ ಇರಬೇಕು. ಓ ಜಾರಿಣಿಯ ಮಗ, ಬೋರ್ಗರದ ಮುನ್ನುಗ್ಗುವ ಪ್ರವಾಹವನ್ನು ಬಡಿದೋಡಿಸಬಲ್ಲೆ, ಕಾಲ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ನಾ ಸಹಿಸಲಾರೆ ಅರ್ಜುನ. ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ. ಮಾತೃದೇವತೆಯ ಪಾತಿರ್ವತ್ಯಕ್ಕೆ ಮಸಿ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ಇನ್ನು ನಿನ್ನ ರಕ್ಷಣೆಗೆಂದು ತ್ರಿನೇತ್ರನ ಉರಿಗಂಡೆ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿದ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚೆಂಡಾಡದಿದ್ದರೆ ನಾನು ಚಿತ್ರಾಂಗದಿಯ ಮಗ ಬಬ್ರುವಾಹನನಲ್ಲ. ಥ್ಯಾಂಕ್ ಯು.